ಮಹಾರಾಣಿನ್ ಮೀಟ್ ಮಾಡ್ಬೇಕು ಅಂದ ತಕ್ಷಣ ಇಷ್ಟೊಂದು ಖುಷಿಯಾಗಿ ರೆಡಿ ಆಗ್ತಿದ್ದೀರಾ? ಇರಲ್ವಾ ಮತ್ತೆ, ಮಹಾರಾಣಿ ಮಾತಾಡಿದ್ರೆ ಸಾಕು ಅಂತ ಕಾಯ್ತಿದ್ದವನ್ಗೆ ಮಹಾರಾಣಿ ಮೀಟ್ ಮಾಡೋದಕ್ಕೆ ಕರೆದ್ರೆ ಎಷ್ಟು ಖುಷಿ ಆಗ್ಬೇಡ? ಆಗ್ಬೇಕಾದ್ದೆ ನಿನ್ಗೇನು ಹೊಟ್ಟೆ ಕಿಚ್ಚ? ಹೊಟ್ಟೆ ಕಿಚ್ಚ? ನನ್ಗೆ ಯಾಕೆ ಹೊಟ್ಟೆ ಕಿಚ್ಚಾಗುತ್ತೆ? ನಾನು ಅದ್ಕೆ ಜೊತೆ ಮಾತಾಡ್ದೆ ಎಷ್ಟೊಂದ್ ದಿನ ಆಯ್ತು. ಅದ್ಕೆ ನಿನ್ ಜೊತೆ ನಾನು ಬರೋಣ ಅಂತ ಕೇಳೋಣ ಅಂತ ಬಂದೆ. ನೀನ್ ಬಂದ್ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯ ಅಂದ್ರೆ ಅದ್ಕೆ ಜೊತೆ ಮಾತಾಡ್ತೀನಿ. ಆಮೇಲೆ ಸಂಜೆವರೆಗೂ ಮಾತಾಡ್ಕೊಂಡು ಅದ್ಕೆ ಜೊತೆ ಸುತ್ತಾಡ್ಕೊಂಡ್ ಬರೋದು. ನಾನೇನ್ ಮಾಡ್ಲಿ? ನೀನ್ ಹಿಂದೆ ಕಂಸಳ್ಳಿ ಹಿಡ್ಕೊಂಡ್ ಡ್ಯಾನ್ಸ್ ಮಾಡ್ಕೊಂಡ್ ಬರೋದಾ? ಯಾಕೋ ಹಾಗಂತೀಯಾ? ಇನ್ನೇನ್ ಮತ್ತೆ, ನಾನ್ ನೋಡಿದ್ರೆ ನನ್ ಹುಡ್ಗಿ ಜೊತೆ ಹಾಯಾಗಿ ಟೈಮ್ ಪಾಸ್ ಮಾಡ್ಕೊಂಡ್ ಬರೋಣ ಅಂತ ಇದ್ರೆ ನೀನ್ ಒಳ್ಳೆ ಐಸ್ ಕ್ಯಾಂಡಿಲಿ ಕಡ್ಡಿ ಇರುತ್ತಲ್ಲ ಆ ತರ ಬರ್ತೀನಿ ಅಂತಿದ್ಯಾ? ಓಹೋ, ಹಾಯಾಗಿ ಟೈಮ್ ಪಾಸ್ ಮಾಡ್ಕೊಂಡ್ ಬರೋದಕ್ಕೆ ನೀನೇನ್ ಒಬ್ನೇ ಹೋಗ್ತಿದ್ಯಾ? ಜೊತೆಗೆ ಅವ್ರ ಅಪ್ಪ ಅಮ್ಮನು ಬರ್ತಿದಾರ ತಾನೆ? ಅವರು ನನ್ನ ಅತ್ತೆ ಮಾವ ಆಗೋರಲ್ವಾ? ನಾನು ಅದ್ಕೆ ನಾದ್ನೇ ಆಗೋಳಲ್ವಾ? ಈಗ ಸದ್ಯಕ್ಕೆ ನೀ ನನ್ ಪಾಲ್ಗೆ ಶೂರ್ಪನಕ್ಕಿ ಆಗಿದ್ಯಾ? ಶೂರ್ಪನಕ್ಕಿ ಆಗಕ್ಕೆ ನಮ್ಮ ಅಣ್ಣ ಏನ್ ರಾವಣ ಅಲ್ವಲ್ಲ? ಅಯ್ಯೋ ಅಯ್ಯೋ ಅಯ್ಯೋ, ಏನದು ಬೆಳಗ್ಗೆ ಬೆಳಗ್ಗೆ ರಾಮಾಯಣ ರಾವಣ ಶೂರ್ಪನಕ್ಕಿ ಅನ್ಕೊಂಡು? ನೋಡು ಸರ್ಸು, ನಾನು ಮೈನನ್ನ ಮೀಟ್ ಮಾಡೋದಕ್ಕೆ ಹೋಗ್ತೀನಿ ಅಂದ್ರೆ ಇವಳು ನಾನ್ ಬರ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ. ಅವ್ರಿಬ್ರು ಮಧ್ಯೆ ನಿನ್ಗೇನ್ ಕೆಲ್ಸ? ನೀನ್ ಓದ್ಕೋಬೇಕು, ಹೋಗು. ಹಂಗೇಳು ಸರ್ಸು. ಅಮ್ಮ, ನಾನೆಲ್ಲ ಓದ್ಕೊಂಡಿದೀನಿ. ನೀನು ಹಾಸ್ಟೆಲ್ಗೆ ಹೋಗಿ ಅದ್ಕೇನ್ ಮೀಟ್ ಮಾಡ್ಕೊಂಡ್ ಬಂದೆ. ಇವತ್ ಇವನು ಹೊರಗಡೆ ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತಾನೆ. ನಾನು ಅದ್ಗೆ ನೋಡೋದ್ ಬೇಡ್ವಾ? ಅವ್ರ ಜೊತೆ ಮಾತಾಡೋದ್ ಬೇಡ್ವಾ? ನಾ ಹೋದ್ರೆ ಏನ್ ತಪ್ಪು? ಅಲ್ಲ ಕಣೆ, ಅವಳನ್ ದೇಶ ಬಿಟ್ಟ ಹೋಗ್ತಾಳೆ. ಮದ್ವೆ ಮಾಡ್ಕೊಂಡ್ಮೇಲೆ ನಮ್ಮನೇಲಿ ತಾನಿರ್ತಾಳೆ ನೋಡು. ಆಮೇಲೆ ಇಷ್ಟ ಬೇಕಾದ್ರೆ ಅವಳ ಜೊತೆ ಅಂಟ್ಕೊಂಡ್ ಕುತ್ಕೊಳ್ಳುವಂತೆ. ಈಗ ಹೋಗಿ ಓದ್ಕೋ. ಅಂಟ್ಕೊಂಡೇ ಇರ್ತಾರೆ. ಆಮೇಲೂ ನೀನ್ ಹೇಳಲ್ವಾ, ಗಂಡ ಹೆಂಡತಿ ಮಧ್ಯ ನಿಂಗೇನೆ ಕೆಲ್ಸ, ಹೋಗಿ ಓದ್ಕೋ ಅಂತ? ಅಯ್ಯೋ ಅಯ್ಯೋ ಅಯ್ಯೋ, ಅದ್ ಎಷ್ಟೇ ಮಾತಾಡ್ತೀಯಾ? ನಿನಗೆ ಎಕ್ಸಾಮ್ ಇರೋದು, ಅವನ್ಗಲ್ಲ. ಹೋಗೋದ್ಕೋ, ಹೋಗು ಹೋಗು ಅಂದೆ. ಹೋಗು. ಧ್ರುವ, ಅವಳ್ದಿದ್ದೆ, ನೀನ್ ಹೊರಡಪ್ಪ. ಸರಿ ಸರ್ಸು, ಹೋಗ್ ಬರ್ತೇನೆ. ನೋಡು, ಅವಳ ಹತ್ರ ಚೆನ್ನಾಗಿ ಮಾತಾಡು. ಎಂತ ಸಮಯದಲ್ಲೂ ನಾನ್ ನಿನ್ ಜೊತೆ ಇದ್ದೀನಿ ಅಂತ ಅವಳಿಗೆ ಭರವಸೆ ಕೊಡು. ಸರಿ ಸರ್ಸು. ಒಳ್ಳೆ ಹೋಗ್ ಬರ್ತೇನೆ. ಓ, ಪುಷ್ಪಕ್ ಸರ್ಗೊಂದ್ ಮಾತು ಹೇಳಿದ್ರೆ? ಹಲೋ. ಹಲೋ ಸರ್. ಹೇಳಿದ್ರು? ಏನಿಲ್ಲ ಸರ್, ಇವತ್ತು ಮೈನವ್ರ ಅಪ್ಪ ಅಮ್ಮ ಊರಿಗೆ ಹೊರಟಿದ್ದಾರೆ. ಅದಕ್ಕೆ ನಿಮ್ಗೊಂದ್ಸಲ ಫೋನ್ ಮಾಡಿ ವಿಷಯ ತಿಳಿಸೋಣ ಅಂತ. ನೆನ್ನೆ ಹಾಸ್ಟೆಲ್ಗೆ ಹೋಗಿದ್ದೆ, ವಾರ್ಡನ್ ಮ್ಯಾಮ್ ಹೇಳಿದ್ರು. ಹಾ ಸರ್, ವಾರ್ಡನ್ ಮೇಡಮ್ ಹೇಳಿದ್ರು ನೀವಲ್ಲಿ ಹೋಗಿದ್ರಿ ಅಂತ. ಅಲ್ಲಿ ಮೈನವ್ರ ಅಪ್ಪ ಅಮ್ಮನ ಹತ್ರ ನೀವು ನನ್ನ ಪರವಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ರಿ ಅಂತಾನೂ ಗೊತ್ತಾಯ್ತು. ತುಂಬಾ ಥ್ಯಾಂಕ್ಸ್ ಸರ್. ಈ ವಿಷಯ ಕೇಳ್ದಾಗ್ಲಿಂದ ನನಗೆ ನಿಮ್ಮ ಮೇಲಿರೋ ಗೌರವ ಇನ್ನೂ ಹೆಚ್ಚಾಯ್ತು. ಮಾತಾಡಕ್ಕೆ ಟ್ರೈ ಮಾಡ್ದೆ ಧ್ರುವ, ಆದರೆ ಸಂದರ್ಭ ಸಹಾಯ ಮಾಡಲಿಲ್ಲ. ಹಾಗಾಗಿ ಮಾತಾಡಕ್ಕಾಗ್ಲಿಲ್ಲ. ಮತ್ತೆ ಈ ಥ್ಯಾಂಕ್ಸ್ ಇಲ್ಲ ಯಾಕೆ? ಸರ್, ನಮ್ಮಿಂದ ನಿಮಗೆ ಎಷ್ಟೇ ನೋವಾಗಿದ್ರೂ ಅದನ್ನೆಲ್ಲ ಮರೆತು ನಮ್ಮನ್ನ ಕ್ಷಮಿಸಿ ನಮಗೆ ಸಹಾಯ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಆ ಮನಸ್ಸು ಯಾರಿಗೂ ಬರೋದಿಲ್ಲ ಸರ್. ಅದಕ್ಕೆ ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಧ್ರುವ, ಈ ದೊಡ್ಡ ಮಾತಲ್ಲ ಯಾಕೆ? ಸರಿ, ಬಾಯ್. ಸರ್ ಸರ್ ಸರ್, ಒಂದ್ ನಿಮಿಷ. ಹಾ, ಹೇಳು. ಅದು ಇವತ್ತು ಮೈನವ್ರ ಅಪ್ಪ ಅಮ್ಮನ್ನ ಕರ್ಕೊಂಡು ನಾನು ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೆ. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ಸರ್. ಸ್ವಲ್ಪ ಫ್ರೀ ಮಾಡ್ಕೊಂಡು ಬರೋದಕ್ಕಾಗತ್ತಾ? ಇಲ್ಲ ಧ್ರುವ, ನೀವು ಹೋಗಿ ಬನ್ನಿ. ಯಾಕೆ ಸರ್, ನೀವು ಫ್ರೀ ಇಲ್ವಾ? ನಾನೇನು ಫ್ರೀ ಇದ್ದೀನಿ, ಆದರೆ ನಾನಲ್ಲಿ ಬಂದರೆ ಸರಿ ಹೋಗಲ್ಲ ಅನ್ಸುತ್ತೆ. ಮೈನಂಗೂ ಮುಜುಗರ ಆಗುತ್ತೆ, ಅವ್ರ ಅಪ್ಪನೂ ಫೀಲ್ ಮಾಡ್ಕೋತಾರೆ. ನಾನಲ್ಲಿಗೆ ಬಂದು ನಿಮ್ಮ ಸಂತೋಷನ ಹಾಳು ಮಾಡಕ್ಕೆ ನನಗಿಷ್ಟ ಇಲ್ಲ. ನೀವು ಹೋಗಿ ಬನ್ನಿ. ಸರ್, ಹಾಗೇನೂ ಇಲ್ಲ. ನೀವು ನಮ್ಮ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಧ್ರುವ, ಬೇಡ, ನೀನು ಆರಾಮಾಗಿ ಹೋಗ್ಬಾ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡು. ಸರಿ ಸರ್, ಬಾಯ್.
ನಿಮ್ಮ ಅಪ್ಪ ಅಮ್ಮನ ಹತ್ರ ಧ್ರುವನ್ ವಿಷಯ ಮಾತಾಡ್ತೀಯಾ? ಇಲ್ಲ. ಏನು ಇನ್ನೂ ಇಲ್ವಾ? ನಾನೇ ನಿನ್ ಹತ್ರ ತಮಾಷೆ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ಯಾ? ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಊರಲ್ಲಿ ನಿನ್ ಪ್ರೀತಿ ವಿಚಾರ ಮಾತಾಡು ಅಂತ ಹೇಳಿದ್ದೆ ತಾನೆ. ಅವ್ರು ಇವಾಗ ಇಲ್ಲಿಗೆ ಬಂದಿದ್ದಾರೆ ಅಂದ್ಮೇಲೆ ಯಾಕೆ ಸೈಲೆಂಟ್ ಆಗಿದೀಯಾ? ಸರಿ ಬಿಡು. ನಿನಗ್ ನಿನ್ ಪ್ರೀತಿ ವಿಚಾರ ಮಾತಾಡೋ ಧೈರ್ಯ ಇಲ್ಲ ಅಂದ್ರೆ ನನಗಿದೆಯಲ್ಲ, ನಾನೇ ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಎಲ್ಲ ವಿಚಾರನೂ ಹೇಳ್ತೀನಿ. ನರ್ತನ ಬೇಡ, ದಯವಿಟ್ಟು ಬೇಡ ನರ್ತನ. ಮೈನಾ, ದಾರಿ ಬಿಡು. ನಾನಿವತ್ತು ಹೋಗಿ ಎಲ್ಲ ವಿಚಾರನೂ ಹೇಳಲೇಬೇಕು. ಅವಸರ ಪಡ್ಬೇಡ ನರ್ತನ, ನನ್ ಮಾತ್ ಕೇಳು. ನೀನು ನನ್ ಮಾತ್ ಕೇಳು. ನೀನ್ ನನ್ ಮಾತ್ ಕೇಳಲ್ಲ ಅಂದ್ಮೇಲೆ ನಾನೇ ಯಾಕೆ ನಿನ್ ಮಾತ್ ಕೇಳ್ಬೇಕು? ಬಿಡು ಕೈನಾ, ನಿನಗ್ ಹೇಳಕ್ ಆಗಲ್ಲ ತಾನೆ. ನಾನೇ ಹೋಗಿ ಎಲ್ಲ ವಿಚಾರನೂ ಹೇಳ್ತೀನಿ. ಯಾಕೆ ಅವಸರ ಪಡ್ತಿದ್ಯಾ? ನಿನ್ ಕೈ ಮುಗಿತೀನಿ. ನೀನೇನು ಹೇಳ್ಬೇಡ, ನಾನೇ ಹೇಳ್ತೀನಿ. ಯಾವಾಗ? ಇವತ್ತು ಅಪ್ಪಯ್ಯ ಅಮ್ಮ ಊರ್ಗೊಂಟವ್ರೆ. ಅವ್ರನ್ನ ನಾನು ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಸಮಯ ನೋಡ್ಕೊಂಡು ನಾನು ಮಾತಾಡ್ತೀನಿ. ನನಗ್ ನಂಬಿಕೆ ಬರ್ತಿಲ್ಲ. ನಂಬು ನರ್ತನ. ಹೇಗ್ ನಂಬ್ಲಿ ಮೈನಾ? ನಾನ್ ಹೇಗ್ ನಂಬ್ಲಿ? ನಿಮ್ಮ ಅಪ್ಪ ಅಮ್ಮನ್ನ ಊಟಕ್ಕೆ ಕರ್ಕೊಂಡು ಹೋಗಿ ಬಂದ್ಮೇಲೆ ನೀನ್ ಅವ್ರಿಗೆ ವಿಷಯ ಮುಟ್ಸಿದ್ಯೋ ಇಲ್ವೋ, ಅಥವಾ ನಿಜಾನೋ ಸುಳ್ಳೋ, ಅದೆಲ್ಲ ನನ್ಗೆ ಹೇಗ್ ಗೊತ್ತಾಗತ್ತೆ? ಇಲ್ಲ ನರ್ತನ, ನಾನ್ ಸತ್ಯವಾಗ್ಲೂ ಮಾತಾಡ್ತೀನಿ. ಯಾಕಂದ್ರೆ ನನ್ ಪ್ರೀತಿ ವಿಷಯ. ನಾನ್ ಮಾತಾಡ್ಲೇಬೇಕು, ನಾನ್ ಮಾತಾಡ್ತೀನಿ. ಮಾತಾಡ್ಲೇಬೇಕು. ನೀನ್ ಮಾತಾಡ್ಲಿಲ್ಲ ಅಂದ್ರೆ ನಾನ್ ಮಾತಾಡ್ಬೇಕಾಗತ್ತೆ. ಹೇಗೋ ಅಪ್ಪ ಅಮ್ಮ ಇವತ್ತು ಊರ್ಗ್ ಹೊರಟೋಗ್ತಾರೆ. ಈ ನರ್ತನ ಕೈಲಿ ಏನೂ ಮಾಡಕ್ಕಾಗಲ್ಲ. ಹೀಗೆಲ್ಲ ಅನ್ಕೋಬೇಡ. ಯಾಕಂದ್ರೆ ನಾನು ನೇರವಾಗಿ ನಿಮ್ ಊರ್ಗೆ ಹೋಗಿ ನಿಮ್ಮ ಅಪ್ಪ ಅಮ್ಮಂಗೆ ವಿಷಯ ಮುಟ್ಟಿಸ್ತೀನಿ. ಹುಷಾರ್. ಅದ್ ನಿನ್ಗೂ ಗೊತ್ತಿದೆ, ಹುಷಾರ್. ಇಲ್ಲ ಇಲ್ಲ ಇಲ್ಲ, ಹಂಗೆಲ್ಲ ಏನೂ ಆಗಕ್ಕಿಲ್ಲ. ನಾನಿವತ್ತು ಅವ್ರ ಹತ್ರ ಮಾತಾಡ್ತೀನಿ. ಇವತ್ತೆಲ್ಲದಕ್ಕೂ ಒಂದು ಇತ್ಯರ್ಥ ಆಗುತ್ತೆ. ದಯವಿಟ್ಟು ಈ ವಿಚಾರನ ನಾನೇ ಮಾತಾಡ್ತೀನಿ. ಅಲ್ಲಿವರೆಗೂ ನೀನ್ ಇದಕ್ಕೆ ತಲೆ ಹಾಕ್ಬೇಡ. ನಾನ್ ನಿನ್ ವಿಚಾರದಲ್ಲಿ ತಲೆ ಹಾಕ್ಬಾರ್ದು ಅಂದ್ರೆ ನೀನು ನಾನ್ ಹೇಳ್ದಾಗೆ ಕೇಳ್ಬೇಕು. ಮೈನಾ, ಏನಂತೆ ಇವಳಿಗೆ? ಏನೋ ನಾನು ಹೇಳ್ದಾಗೆ ಮಾಡ್ಬೇಕು ಅಂತಿದ್ಲೋ? ಏಯ್, ಏನೇ ನಿನ್ ಸಮಸ್ಯೆ? ಸಮಸ್ಯೆ ನಂದಲ್ಲ, ಅಲ್ಲಿದ್ದಾಳಲ್ಲ ಅವಳ್ದು. ನೀನೇ ಕೇಳ್ಕೊ. ಏನಂತೆ ಅವಳದು? ಅದು ಎಲ್ರಿಗೂ ಲಗನ್ ಪತ್ರಿಕೆ ಕೊಟ್ಟಿದ್ಯಾ? ನನಗೆ ಯಾಕೆ ಕೊಡ್ಲಿಲ್ಲ? ನೋಡು, ಈಗ ನೀನ್ ಕೊಡ್ತೀಯ ಇಲ್ವಾ? ನಿಮ್ಮ ಅಪ್ಪ ಅಮ್ಮನ ಹತ್ರನೇ ಹೋಗಿ ನಾನೇ ಕೇಳೋ? ಅಷ್ಟೆಲ್ಲ ಯಾಕೆ, ನೀನೇ ಕೊಟ್ಬಿಡು, ನನ್ನ ಮಾತು ಕೇಳು ಅಂತ ಹೇಳ್ತಿದ್ಲು. ಹಾವು ಹಕ್ಕಿ ಗೂಡಿಗೆ ಬಂದು ಮೊಟ್ಟೆ ತಿನ್ನಕ್ಕೆ ಆಹ್ವಾನ ಪತ್ರಿಕೆ ಬೇರೆ
ನಿಮ್ಮ ಮಗಳೇನ ಇವಳು? 2 ಕಿಲೋಮೀಟರ್ ಹಿಂದೆ ರಸ್ತೆನಲ್ಲಿ ಬರ್ತಾ ಇದ್ಲು, ಜೀಪ್ ಅಡ್ಡ ಹಾಕಿ ಡ್ರಾಪ್ ಕೇಳಿದ್ಲು. ಮಗು ಅಂತ ಹೇಳಿ ಜೀಪ್ ಹತ್ತಿಸ್ಕೊಂಡೆ. ನಾನ್ ಯಾವ್ದೋ ಅನಾಥ ಮಗು ಅಂತ ಅನ್ಕೊಂಡೆ. ಮನೆ ಅಡ್ರೆಸ್ ತಿಳ್ಕೊಂಡು ಮನೆಗ್ ಡ್ರಾಪ್ ಮಾಡೋಣ ಅಂತ ಹಂಗೆ ಜೀಪ್ ಹತ್ತಿಸ್ಕೊಂಡ್ ಬಂದೆ. ಪಲ್ಲವಿ ಅವರ ಅದೃಷ್ಟ ಸರ್. ಅವ್ರು ಇಷ್ಟು ದಿನ ಮಾಡಿರೋಂಥ ಪ್ರಾರ್ಥನೆಯಿಂದ ಅನು ಇವತ್ತು ಸುರಕ್ಷಿತವಾಗಿ ನಿಮ್ ಕೈಯಿಂದ ಅವ್ರ ಕೈಗೆ ಸಿಕ್ಕಿರೋದು. ಅನುಪುಟ, ಇಲ್ಲಿ ನೋಡು. ಇನ್ಮೇಲೆ ನಾನಾಗ್ಲಿ ಅಥವಾ ತೇಜು ಆಗ್ಲಿ ನಿನ್ನ ಪಲ್ಲವಿಯವ್ರ ಮಧ್ಯೆ ಬರೋದಿಲ್ಲ. ತೇಜು ಇನ್ ಮುಂದೆ ಫೋನ್ ಮಾಡಿ ಕತೆ ಹೇಳಿ ಅಂತ ಪಲ್ಲವಿಯವ್ರ ಹತ್ರ ಕೇಳೋದಿಲ್ಲ. ಅಜ್ಜಿ ಕರೆದ್ರು ಅಂತ ಮನೆಗೆ ಬರೋದು, ಊಟಕ್ಕೆ ಅಂತ ಬರೋದು, ಇದ್ಯಾವುದೂ ನಡೆಯೋದಿಲ್ಲ ಪುಟ್ಟ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರಬೇಕು. ಹ್ಯಾಪಿ? ನಿನಗೋಸ್ಕರ ಅಮ್ಮ ಪಟ್ಟಿರೋ ಆ ಕಷ್ಟ, ಆ ಪಾಡು ಇನ್ಯಾರಿಗೂ ಬೇಡ ಪುಟ್ಟ. ಇನ್ಮೇಲೆ ನೀನು ಅಮ್ಮ ಯಾವಾಗ್ಲೂ ಖುಷಿ ಖುಷಿಯಾಗಿರ್ಬೇಕು. ಇನ್ಮೇಲೆ ಅಮ್ಮನ ಯಾವತ್ತೂ ಎಲ್ಲಿಗೂ ಬಿಟ್ಟು ಹೋಗ್ಬಾರ್ದು. ನೀನು ಅಂದ್ರೆ ಅವ್ರಿಗೆ ಜೀವ ಪುಟ್ಟ. ನೀನೇ ಅವ್ರ ಜೀವನ. ನೀವಿಬ್ರು ಯಾವಾಗ್ಲೂ ಹೀಗೆ ಖುಷಿ ಖುಷಿಯಾಗಿ ಸಂತೋಷವಾಗಿರ್ಬೇಕು. ಐ ಪ್ರಾಮಿಸ್ ಪುಟ್ಟ, ಇನ್ನೊಂದ್ಸಲ ನಾನಾಗ್ಲಿ ತೇಜು ಆಗ್ಲಿ ನಿಮ್ಮಿಬ್ರು ಮಧ್ಯೆ ಬರೋದಿಲ್ಲ. ಪಲ್ಲವಿಯವರೇ, ಹೋಗೋಣವಾ? ನಿನ್ನ ಮಗಳು ಋಣಾನುಬಂಧ ಗಟ್ಟಿ ಇತ್ತು. ಅದಕ್ಕೆ ನಿನಗೆ ನಿನ್ ಮಗಳು ಸಿಕ್ಕಿದ್ಲು. ಏನು ಚಿಂತೆ ಮಾಡ್ಬೇಡಮ್ಮ, ಎಲ್ಲ ಒಳ್ಳೇದಾಗುತ್ತೆ. ತುಂಬಾ ಥ್ಯಾಂಕ್ಸ್ ಸರ್. ನಾವಿನ್ ಹೊರಡ್ತೀವಿ ಸರ್. ಅನು, ತಾತಂಗ್ ನಮಸ್ಕಾರ ಮಾಡಿ ಥ್ಯಾಂಕ್ಸ್ ಹೇಳಿ ಬಾ. ಆಶೀರ್ವಾದ ಮಾಡಿ. ಮೇಲೆ ಹೇಳು ಪುಟ, ಮಕ್ಕಳು ದೇವ್ರ ಸಮಾನ. ನೀನು ಅಮ್ಮನ ಜೊತೆನೇ ಇರ್ಬೇಕು, ಅರ್ಥ ಆಯ್ತಾ? ಹೋಗ್ಬಾ, ಒಳ್ಳೇದಾಗ್ಲಿ ಮಗು. ಥ್ಯಾಂಕ್ಸ್ ಸರ್, ನಾವೇನ್ ಬರ್ತೀವಿ. ಸರಿ, ಥ್ಯಾಂಕ್ ಯು ಸೋ ಮಚ್. ಒಂದ್ ಪ್ರಶ್ನೆ ವಿಕ್ರಾಂತ್. ಅದೇನು ಸರ್, ಕೇಳಿ. ನೀವಿಬ್ರು ಗಂಡ ಹೆಂಡ್ತಿ ಅಲ್ವಾ? ಇಲ್ಲ ಸರ್. ನಿಮ್ಮಿಬ್ರು ಜೋಡಿ ನೋಡಿ ನಾನು ಅವತ್ತು ಆ ರೀತಿ ತಿಳ್ಕೊಂಡೆ. ಗಂಡ ಹೆಂಡತಿ ತರನೇ ಕಣ್ರಿ ನೀವು. ಆಕ್ಚುಲಿ ಸರ್, ನಿಮ್ ಹತ್ರ ವಿಷಯನ ಅವತ್ತೇ ಹೇಳ್ಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ಪರಿಸ್ಥಿತಿ ಅವತ್ತು ಸಪೋರ್ಟ್ ಮಾಡ್ಲಿಲ್ಲ. ಇಟ್ಸ್ ಓಕೆ ವಿಕ್ರಾಂತ್, ನೋ ಪ್ರಾಬ್ಲಮ್. ಸರಿ ಸರ್, ನಾವೇನ್ ಹೋಗಿ ಬರ್ತೀವಿ. ಅನುಪುಟ, ವಿಕ್ರಾಂತ್ ಅಂಕಲ್ ಮನಸ್ಥಿತಿ ನನಗೆ ಅರ್ಥ ಆಯ್ತು. ಇನ್ನು ನೀನ್ ಅರ್ಥ ಮಾಡ್ಕೊಬೇಕು. ನನ್ನ ಮಾತ್ ಕೇಳು. ವಿಕ್ರಾಂತ್ ಅವರು ತುಂಬಾ ಕಷ್ಟ ಬಿದ್ದಿದ್ದಾರೆ. ಹಾಗೆ ನಿನ್ನ ಹುಡ್ಕೋದಿಕ್ಕೆ ತುಂಬಾ ಅಡ್ಡಾಡಿದ್ದಾರೆ. ಇವರು ತುಂಬಾ ಒಳ್ಳೆ ಮನುಷ್ಯ. ನೋಡು, ನಿನ್ ತಂದೆ ಬರ್ಲಿಲ್ಲ, ಆದ್ರೆ ವಿಕ್ರಾಂತ್ ಅವ್ರು ಬಂದ್ರು. ನೀನ್ ಕಳೆದೋಗಿದ್ಯಾ ಅಂತ ನಿನ್ನ ಹುಡ್ಕೋದಕ್ಕೆ. ನಿನಗೋಸ್ಕರ, ನಿಮ್ಮಮ್ಮನಿಗೋಸ್ಕರ ತುಂಬಾ ಫೈಟ್ ಮಾಡಿದ್ದಾರೆ. ಒಳ್ಳೆ ಮನುಷ್ಯ ಅಮ್ಮ. ಒಳ್ಳೆಯವ್ರನ್ನ ಕಳ್ಕೊಂಬಾರ್ದು. ದೇವ್ರಿಗೂ ಬೇಜಾರಾಗುತ್ತೆ, ಅರ್ಥ ಆಯ್ತಾ? ಪಲ್ಲವಿ ಅವ್ರೆ, ಒಂದ್ ಕೆಲ್ಸ ಮಾಡಿ. ವಿಕ್ರಾಂತ್ ಅವ್ರೆ, ನೀವು ಪಲ್ಲವಿ ಮಗು ನನ್ ಜೀಪಲ್ಲಿ ಬನ್ನಿ. ನಾನು ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಇವಾಗ ನೀವು ತುಂಬಾ ಸುಸ್ತಾಗಿದ್ದೀರಿ, ಹಾಗಾಗಿ ನೀವೇ ಹೋಗೋದ್ ಬೇಡ. ನನ್ ಜೀಪಲ್ಲಿ ನಾನು ಡ್ರಾಪ್ ಮಾಡ್ತೀನಿ ನಿಮ್ಗೆ. ಸರ್, ನಾನು ಹೇಗೂ ಬೈಕಲ್ಲಿ ಬಂದಿರೋದು. ಇಫ್ ಯು ಡೋಂಟ್ ಮೈಂಡ್, ಪಲ್ಲವಿ ಅವ್ರನ್ನ ಮತ್ತೆ ಅನುನ ಅವ್ರ ಮನೆಗೆ ಡ್ರಾಪ್ ಮಾಡ್ಬಿಡ್ತೀರಾ? ಹಾಗೆ ಆಗ್ಲಿ. ಪಲ್ಲವಿ ಅವ್ರೆ, ನೀವು ಮಗು ನನ್ ಜೀಪಲ್ಲಿ ಬನ್ನಿ, ಹೋಗೋಣ. ಡ್ರಾಪ್ ಮಾಡ್ತೀನಿ.
ಎಲ್ಲಿ ಹೋಗಿದ್ದಾಳೋ ಏನೋ, ಸಿಕ್ಕಿದ್ಲೋ ಏನೋ ಒಂದೂ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಭಗವಂತ, ಪಲ್ಲವಿನೂ ಫೋನ್ ಮಾಡುವ ಒಂದು ವಿಷಯ ತಿಳಿಸಿಲ್ಲ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪರಮಾತ್ಮ, ಅನ್ನು ಬೇಗ ಸಿಗೋ ಹಾಗೆ ಮಾಡಪ್ಪ. ಅತ್ತೆ, ಒಂದ್ ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸಾ? ಏನೇ ಅದು? ನಮ್ಗೆ ನಮ್ಮ ಅನು ಸಿಕ್ಬಿಟ್ಲು. ಅನ್ನು ನಿಜವಾಗ್ಲೂ ಏನೇ? ಅನ್ನು ಸಿಕ್ಬಿಟ್ಲಾ? ಹೌದು ಅತ್ತೆ, ನಮ್ಮ ಮಗು ನಮಗ್ ಸಿಕ್ಬಿಟ್ಲು. ತಮಾಷೆ ಮಾಡ್ತಿಲ್ಲ ತಾನೆ? ನಿಜ ಹೇಳ್ತಿದ್ಯಲ್ವೇನೆ? ಅತ್ತೆ, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ನಾನ್ ಯಾಕೆ ಸುಳ್ಳು ಹೇಳಿ? ಅಯ್ಯೋ ಪಲ್ಲವಿ, ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ ಕಣೆ. ಸದ್ಯ ಸಂತೋಷವಾದ ವಿಷಯ ಹೇಳಿದ್ಯಲ್ಲ. ಕೊನೆಗೂ ನಮ್ಮ ಮನು ಸಿಕ್ಬಿಟ್ಲಲ್ಲ, ಎಲ್ಲ ದೇವ್ರ ದಯೆ. ಹೌದು ಅತ್ತೆ. ಪಲ್ಲವಿ, ಅನು ಹೇಗೆ ಇದ್ದಾಳೆ? ಅವಳಿಗೇನು ಆಗಿಲ್ಲ ತಾನೆ? ಹುಷಾರಾಗಿದ್ದಾಳಲ್ವಾ? ಏನೂ ತೊಂದ್ರೆ ಆಗಿಲ್ಲ, ಅವಳು ತುಂಬಾ ಚೆನ್ನಾಗಿದ್ದಾಳೆ. ಸರಿ ಸರಿ, ಅನುನ ಬೇಗ ಮನೆಗೆ ಕರ್ಕೊಂಡ್ ಬಂದ್ಬಿಡು. ನಾನ್ ಕಾಯ್ತಾ ಇರ್ತೀನಿ. ಜೋಪಾನ. ಸರಿ ಅತ್ತೆ, ಆಗ್ಲಿ. ಬಾಯ್. ಕೊನೆಗೂ ನಮ್ಮೇಲ್ ಕರುಣೆ ತೋರಿಸಿದ್ಯಲ್ಲ. ಈ ವಿಷಯನ ಸುಲೋಚನ ಅವ್ರ ಹತ್ರ ಮಾತಾಡ್ಬೇಕು. ಪ್ರಭಾ ಅವ್ರೆ, ಸುಲೋಚನ ಅವ್ರೆ, ನಿಮ್ಗೊಂದು ಸಿಹಿ ಸುದ್ದಿ ಇದೆ. ಅನು ಸಿಕ್ಕಿದ್ಲು ತಾನೆ? ಅದೇ ಅಲ್ವಾ ಸಿಹಿ ಸುದ್ದಿ? ಹೌದು ಸುಲೋಚನ ಅವ್ರೆ, ಅನು ಸಿಕ್ಕಿದ್ಲು. ನಿಮ್ಗೆ ಹೇಗ್ ಗೊತ್ತಾಯ್ತು? ಯಾರು ಹೇಳಿದ್ರು? ವಿಕ್ರಾಂತು ಹೇಳ್ದ. ಸುದ್ದಿ ಕೇಳಿದ ತಕ್ಷಣ ನನ್ಗೂ ಸಂತೋಷ ಆಯ್ತು. ಕಷ್ಟ ಸುಖದಲ್ಲಿ ನೀವು ಮತ್ತೆ ವಿಕ್ರಾಂತ್ ಇಬ್ರು ಯಾವಾಗ್ಲೂ ನಮ್ ಜೊತೆ ಇರ್ತೀರಾ, ಅದೇ ನಮಗ್ ಸಂತೋಷ. ಅನು ಸಿಕ್ಲು ಅಂತ ಪಲ್ಲವಿ ಈಗಷ್ಟೇ ಫೋನ್ ಮಾಡಿದ್ಲು. ನನ್ಗಂತೂ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ? ಮತ್ತೆ ಹಬ್ಬನೇ ಅಲ್ವಾ ಮನೆಯಲ್ಲಿ? ಹೌದು, ಮತ್ತೆ ನಮ್ಮನು ಅಂದ್ರೆ ನಮ್ ಎಲ್ರಿಗೂ ಪ್ರಾಣ. ನಮ್ಮನು ನಮ್ಗ್ ವಾಪಸ್ ಸಿಕ್ಕಿದಾಳೆ ಅಂದ್ರೆ ಮನೆಯಲ್ಲಿ ಸಂತೋಷ, ಸಡಗರ, ಸಂಭ್ರಮ ಜೋರಾಗೇ ಇರುತ್ತೆ. ಅಯ್ಯೋ ಇರಿ, ನಾನು ಈಗ ಹೋಗಿ ಏನಾದ್ರೂ ಸಿಹಿ ತಯಾರು ಮಾಡ್ತೀನಿ. ಅಂದಾಗೆ ವಿಷಯನ ನಿಮ್ ಮನೆಯವ್ರಿಗೆ, ಗೀತಾಗೆ, ಅಜ್ಜಿಗೆ ಎಲ್ಲ ಹೇಳಿದ್ರಾ? ಇಲ್ಲ ಇಲ್ಲ, ಪಲ್ಲವಿ ಈಗಷ್ಟೇ ಫೋನ್ ಮಾಡಿದ್ಲು. ಗೀತಾ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾಳೆ. ನಮ್ಮ ಯಜಮಾನ್ರು ಅತ್ತೆನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಮ್ಮ ಮನೆಯಲ್ಲಿ ಏನಾದ್ರೂ ತೊಂದ್ರೆ ಆದ್ರೆ ಸಾಕು, ನಮ್ಮ ಅತ್ತೆಗೆ ಮೊದ್ಲು ನೆನ್ಪಾಗೋದು ದೇವಸ್ಥಾನ. ಒಳ್ಳೇದೇ ಅಲ್ವಾ? ದೇವ್ರ ಆಶೀರ್ವಾದ ಇದ್ದಿದ್ದಕ್ಕೆ ಅಲ್ವಾ ನಮ್ಮ ಮನು ನಮ್ಗೆ ಇಷ್ಟು ಬೇಗ ಸಿಕ್ಕಿದ್ದು? ಹೌದು ಸುಲೋಚನಾ ಅವ್ರೆ, ಏನೋ ಎಲ್ಲ ದೇವ್ರ ದಯೆ. ನಮ್ಮನು ಸುರಕ್ಷಿತವಾಗಿ ಮನೆಗ್ ವಾಪಸ್ ಬಂದ್ಲಲ್ಲ, ಅಷ್ಟೇ ಸಾಕು. ಸರಿ ಸರಿ, ನಾನ್ ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಸರಿ, ಆಯ್ತು. ಮೇಡಮ್, ಅನು ವಿಷಯದಲ್ಲಿ ನಾನ್ ಹೇಳಿದ್ ಸರಿ ಅಂತ ಅನಿಸ್ತಿಲ್ವಾ ನಿಮ್ಗೆ? ಎಷ್ಟಾರ ಅವಸರ ಮಾಡ್ತಿ, ಸ್ವಲ್ಪ ಟೈಮ್ ಕೊಡು ಅವ್ವರಿಗೆ ಯೋಚನೆ ಮಾಡಕ್ಕ. ಏನ್ ಹಂಗ ಮಾತಾಡಿದ್ರ? ಆ ಲೆಕ್ಕದ ಮಾಸ್ತರ್ ಹೇಳ್ತಾನಲ್ಲ, 2 1 3 3 4 5 5 6 ಅಂತ, ಹಂಗ ಕುತ್ತಿಗೆ ಮ್ಯಾಗ ಕುಂತಿಯಲ್ಲ. ಹಾಗಲ್ಲ, ಸಮಯ ತಗೊಂಡಷ್ಟು ಈ ಅನು ವಿಚಾರ ಎಳ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಕೆಲವು ವಿಷಯಗಳು ಇತ್ಯರ್ಥ ಮಾಡ್ಲಿಲ್ಲ ಅಂದ್ರೆ ನೆಮ್ಮದಿನೇ ಇರೋದಿಲ್ಲ. ಗೀತಾ, ನನ್ ಮೇಲಿರೋ ಅಭಿಮಾನಕ್ಕೆ ನೀನು ನನಗೆ ಸಲಹೆ ಕೊಡ್ತಾ ಇದ್ದೀ. ಇದು ಮನಸ್ಸಿಗೆ, ಭಾವನೆಗೆ ಸಂಬಂಧಪಟ್ಟ ವಿಚಾರ. ಆದರೂ ಇದರ ಇತ್ಯರ್ಥ ಆಗೋದು ನ್ಯಾಯಾಲಯದಲ್ಲಿ.